ಬೇಕಂತಂದ್ರ ನಾವು ಪ್ರೀವಿಯಸ್ ಲಾಸ್ಟ್ 3 ಇಯರ್ಸ್ ಏನಾದ್ರು ಅದ್ರದ್ದು ನೆಟ್ ಪ್ರಾಫಿಟ್ ಅದು ಎವರೇಜ್ ತೆಗೆದಾಗ ಬರ್ತಲ್ಲ ಅದ್ರ ಮ್ಯಾಗ ನಾವು 2% ಅನ್ನ ಕೊಡ್ಬೇಕಾಗತ್ತ. ಓಕೆ, ಇನ್ನ ನಾವು ಇದ್ರ ಮ್ಯಾಗ ಇನ್ಕಮ್ ಟ್ಯಾಕ್ಸ್ ಬೀಳತ್ತ? ನೋ. ಇನ್ಕಮ್ ಟ್ಯಾಕ್ಸ್ ದಾಗ ಏನಾದ್ರೂ ಡಿಡಕ್ಷನ್ ಸಿಗ್ತಾವ? ಸಿಗುದಿಲ್ಲ. ಯಾವ್ದು ಎಕ್ಸ್ಪೆನ್ಸಸ್ ಡಿಡಕ್ಷನ್ ಸಿಗುದಿಲ್ಲ ಅಂಡರ್ ಸೆಕ್ಷನ್ 37 ಪ್ರಕಾರ ಇನ್ಕಮ್ ಟ್ಯಾಕ್ಸ್ ದಾಗ ಸಿಗುದಿಲ್ಲ. ಯಾಕಂತಂದ್ರೆ CSR ಮ್ಯಾಂಡೇಟರಿ ಐತಿ. ಇನ್ GST ಇದ್ರ ಮ್ಯಾಗ ಅಪ್ಲಿಕೇಬಲ್ ಆಗುತ್ತೆ. ಸೊ ಯಾವಕಂದ್ರೆ ಪರ್ಚೇಸ್ ಮಾಡ್ಬೇಕಾದ್ರೆ CGST SGST ಆಗಿರ್ಬೋದು, IGST UTG ಯಾವ್ದಾದ್ರು ಅಪ್ಲೈ ಆಗುತ್ತೆ. ಬಟ್ ಇವ್ರಿಗೆ ಐ ಟಿ ಸಿ ಕ್ಲೇಮ್ ಮಾಡ್ಕೊಳ್ಬಹುದೇನು? ಇವ್ರು ITC ಕ್ಲೇಮ್ ಮಾಡ್ಕೊಳಕ್ ಬರಂಗಿಲ್ಲ. ITC ಬ್ಲಾಕ್ಡ್ ಐತಿ ಆಸ್ ಪರ್ ಸೆಕ್ಷನ್ 17 ಸಬ್ ಸೆಕ್ಷನ್ 5 ಸಬ್ ಕ್ಲೋಸ್ FA ಪ್ರಕಾರ CGST ಆಕ್ಟ್ ಪ್ರಕಾರ ಇದು ITC ಬ್ಲಾಕ್ಡ್ ಐತಿ. ಯಾವ್ದ್ರ ಮ್ಯಾಗ ಅಂದ್ರ CSR ಮ್ಯಾಗ. ಸೊ ನಾವು ITC ಕ್ಲೇಮ್ ಮಾಡ್ಕೊಳಕ್ ಬರುದಿಲ್ಲ. ಇದಾಗಿತ್ತು CSR ಬಗ್ಗೆ. ಇನ್ನು ನಾ ನೆಕ್ಸ್ಟ್ ವಿಡಿಯೋದಾಗ ಇನ್ನೂ ಏನೋ ಒಂದು ಬ್ಯಾರೆದ್ರ ತರ್ತೀನಿ. ಯಾವ್ದು ಬ್ಯಾರೆ ಸೆಕ್ಷನ್ ಬಗ್ಗೆ ಆಗಿರ್ಬೋದು, ಯಾವ್ದು ಟ್ಯಾಕ್ಸ್ ಆಗಿರ್ಬೋದು ತರ್ತೀನಿ. ಇನ್ನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಬೇಕಂತಂದ್ರ ನಾವು ಪ್ರೀವಿಯಸ್ ಲಾಸ್ಟ್ 3 ಇಯರ್ಸ್ ಏನಾದ್ರು ಅದ್ರದ್ದು ನೆಟ್ ಪ್ರಾಫಿಟ್ ಅದು ಎವರೇಜ್ ತೆಗೆದಾಗ ಬರ್ತಲ್ಲ ಅದ್ರ ಮ್ಯಾಗ ನಾವು 2% ಅನ್ನ ಕೊಡ್ಬೇಕಾಗತ್ತ. ಓಕೆ, ಇನ್ನ ನಾವು ಇದ್ರ ಮ್ಯಾಗ ಇನ್ಕಮ್ ಟ್ಯಾಕ್ಸ್ ಬೀಳತ್ತ? ನೋ. ಇನ್ಕಮ್ ಟ್ಯಾಕ್ಸ್ ದಾಗ ಏನಾದ್ರೂ ಡಿಡಕ್ಷನ್ ಸಿಗ್ತಾವ? ಸಿಗುದಿಲ್ಲ. ಯಾವ್ದು ಎಕ್ಸ್ಪೆನ್ಸಸ್ ಡಿಡಕ್ಷನ್ ಸಿಗುದಿಲ್ಲ ಅಂಡರ್ ಸೆಕ್ಷನ್ 37 ಪ್ರಕಾರ ಇನ್ಕಮ್ ಟ್ಯಾಕ್ಸ್ ದಾಗ ಸಿಗುದಿಲ್ಲ. ಯಾಕಂತಂದ್ರೆ CSR ಮ್ಯಾಂಡೇಟರಿ ಐತಿ. ಇನ್ GST ಇದ್ರ ಮ್ಯಾಗ ಅಪ್ಲಿಕೇಬಲ್ ಆಗುತ್ತೆ. ಸೊ ಯಾವಕಂದ್ರೆ ಪರ್ಚೇಸ್ ಮಾಡ್ಬೇಕಾದ್ರೆ CGST SGST ಆಗಿರ್ಬೋದು, IGST UTG ಯಾವ್ದಾದ್ರು ಅಪ್ಲೈ ಆಗುತ್ತೆ. ಬಟ್ ಇವ್ರಿಗೆ ಐ ಟಿ ಸಿ ಕ್ಲೇಮ್ ಮಾಡ್ಕೊಳ್ಬಹುದೇನು? ಇವ್ರು ITC ಕ್ಲೇಮ್ ಮಾಡ್ಕೊಳಕ್ ಬರಂಗಿಲ್ಲ. ITC ಬ್ಲಾಕ್ಡ್ ಐತಿ ಆಸ್ ಪರ್ ಸೆಕ್ಷನ್ 17 ಸಬ್ ಸೆಕ್ಷನ್ 5 ಸಬ್ ಕ್ಲೋಸ್ FA ಪ್ರಕಾರ CGST ಆಕ್ಟ್ ಪ್ರಕಾರ ಇದು ITC ಬ್ಲಾಕ್ಡ್ ಐತಿ. ಯಾವ್ದ್ರ ಮ್ಯಾಗ ಅಂದ್ರ CSR ಮ್ಯಾಗ. ಸೊ ನಾವು ITC ಕ್ಲೇಮ್ ಮಾಡ್ಕೊಳಕ್ ಬರುದಿಲ್ಲ. ಇದಾಗಿತ್ತು CSR ಬಗ್ಗೆ. ಇನ್ನು ನಾ ನೆಕ್ಸ್ಟ್ ವಿಡಿಯೋದಾಗ ಇನ್ನೂ ಏನೋ ಒಂದು ಬ್ಯಾರೆದ್ರ ತರ್ತೀನಿ. ಯಾವ್ದು ಬ್ಯಾರೆ ಸೆಕ್ಷನ್ ಬಗ್ಗೆ ಆಗಿರ್ಬೋದು, ಯಾವ್ದು ಟ್ಯಾಕ್ಸ್ ಆಗಿರ್ಬೋದು ತರ್ತೀನಿ. ಇನ್ನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ.